ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. 7 ತಿಂಗಳ ನಂತರ ಉತ್ತರ ಪ್ರದೇಶದ ಚುನಾವಣೆ ಇರೋದು. ಉತ್ತರ ಪ್ರದೇಶ ಒಂದೇ ಅಲ್ಲ, ಪಂಜಾಬ್ದಿದೆ, ಮಣಿಪುರದಿದೆ, ಗೋವಾ ಇದೆ, ಹಲವಾರು ರಾಜ್ಯಗಳ ಚುನಾವಣೆ ಇದ್ದಾವೆ. ಆದರೆ ಬಹಳ ವಿಶೇಷವಾಗಿ ಎಲ್ಲರೂ ಗಮನಿಸ್ತಾ ಇರೋದು 2 ರಾಜ್ಯ, ಒಂದು ಉತ್ತರ ಪ್ರದೇಶ, ಇನ್ನೊಂದು ಪಂಜಾಬ್. ಪಂಜಾಬದ ಬಗ್ಗೆ ಈಗಾಗಲೇ ಮಾತಾಡಿದ್ದೀನಿ. ಉತ್ತರ ಪ್ರದೇಶದ ಚುನಾವಣೆಯ ಮೇಲೆ ಈಗ ನಡೀತಾ ಇರುವ ವಿದ್ಯಮಾನಗಳು ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರಬಹುದು ಮತ್ತು ನಡೀತಾ ಇರುವ ವಿದ್ಯಮಾನಗಳೇನು. ನಾನು ಬೆಳಗಿನ ಸಂಚಿಕೆಯಲ್ಲಿ ಹೇಳಿದ್ದೆ, ರಾಮ ಮಂದಿರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ಅಂತ. ಅದನ್ನು ಈ ಸಂಚಿಕೆಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಮೊದಲನೇದಾಗಿ ಒಂದು ವಿಷಯವನ್ನು ತಿಳ್ಕೊಳ್ಳಿ. ಎಲ್ಲ ರಾಜಕಾರಣಿಗಳು ಏಕಕಾಲಕ್ಕೆ ಇದ್ದಕ್ಕಿದ್ದ ಹಾಗೆ ಹಿಂದೂಗಳ ಬಗ್ಗೆ ಇನ್ನಿಲ್ಲದ ಹಾಗೆ ಕಳಕಳಿಯನ್ನು ತೋರಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾಡ್ರಾಯಿಂದ ಹಿಡಿದು ಅಖಿಲೇಶ್ ಯಾದವ್, ಅರವಿಂದ್ ಕೇಜ್ರಿವಾಲ್ನಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ರಾಮ ಮಂದಿರದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಚಂದಾಚೋರಿ ವಿಷಯವನ್ನೇ ಮಾತಾಡ್ತಾ ಇದ್ದಾರೆ. ಯಾವ ರಾಮ ಮಂದಿರ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಲಾಗ್ತಾ ಇತ್ತೋ ಅಂಥ ರಾಮ ಈಗ ಮರ್ಯಾದಾ ಪುರುಷೋತ್ತಮ ಅಂತ ಇವ್ರ ಬಾಯಲ್ಲಿ ಉದುರಲಿಕ್ಕೆ ಶುರುವಾಗಿದೆ. ಅಲ್ಲಿಗೆ ಇವರು ಪಕ್ಕಾ ಹಿಂದೂಯಿಸಂ ಪರವಾಗಿ ಬಂದು ನಿಂತಿದ್ದಾರೆ ಇವರೆಲ್ಲರೂ. ಅಂದರೆ ಹಿಂದೂಗಳ ಆಸ್ಥೆ, ಹಿಂದೂಗಳ ನಂಬಿಕೆ, ಹಿಂದೂಗಳ ಶ್ರದ್ಧೆಯ ಪರವಾಗಿ ಇವರೆಲ್ಲ ರಾಜಕೀಯ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇವತ್ತಿನ ಕಾಲಘಟ್ಟದಲ್ಲಿ ಒಂದು ವಿಷಯವನ್ನು ಇವರು ಮರೆತು ಬಿಟ್ಟಿದ್ದಾರೆ ಏನಂದರೆ, ಚುನಾವಣೆ ನಡೀಲಿಕ್ಕೆ ಇನ್ನೂ 7 ತಿಂಗಳು ಬಾಕಿ ಇದೆ. 5 ತಿಂಗಳ ನಂತರ ಇದಕ್ಕೆ ಕೊನೆಯ ಕ್ಷಣದಲ್ಲಿ ತುರುಸು ಜಾಸ್ತಿ ಆಗತ್ತೆ. ಈಗಿರುವಂಥ ಪ್ರಕರಣ ಏನಿದೆಯಲ್ಲ, ಈಗಾಗಲೇ SIT ತನಿಖೆ ಆಗಿದೆ, FIR ಹಾಕಿ ಆಗಿದೆ, 8 ಜನರ ಬಂಧಿಸಿ ಆಗಿದೆ. ಇದೆಲ್ಲ ಈಗ ಪ್ರಕರಣ ಶುರುವಾಗತ್ತೆ. ಘನಘೋರವಾದಂಥ ಸೆಕ್ಷನ್ಗಳನ್ನು ಹಾಕಿ ಇವ್ರನ್ನ ಒಳಗೆ ಹಾಕಲಾಗತ್ತೆ. ಅಗತ್ಯ ಬಿದ್ದರೆ ಕಾನೂನನ್ನ ತಿದ್ದುಪಡಿ ಮಾಡಿ ಇವರಿಗೆ UAPA ಆ್ಯಕ್ಟ್ನಲ್ಲೂ ಕೂಡ ಒಳಗೆ ಹಾಕುವ ಎಲ್ಲ ಸಾಧ್ಯತೆಗಳು ಇರ್ತವೆ. UAPA ಸರಿಸಮನಾದಂಥ, ಅಂದರೆ ಅದಕ್ಕೆ ಅನುರೂಪವಾದಂಥ ಬೇರೆ ಕಾಯ್ದೆಯನ್ನು ಜಡಿದು, ಆದರೆ ಈಗಾಗಲೇ ಇದು ಕ್ರೈಮ್ ಆಗಿರೋದ್ರಿಂದಾಗಿ ಆ ಹೊಸ ಸೆಕ್ಷನ್ ಇದಕ್ಕೆ ಲಾಗೂ ಆಗದೆ ಹೋದರು ಮಾಡಬಹುದಾದಂಥ ಕಾನೂನು ರೀತಿಯ ಪ್ರಕ್ರಿಯೆಯನ್ನು ಇವರ ಮೇಲೆ ಮಾಡುವಂಥ ಎಲ್ಲ ತನ್ನ ಸಂಕಲ್ಪವನ್ನು ಈಗಾಗಲೇ ಯೋಗಿ ಆದಿತ್ಯನಾಥ್ ತೋರಿಸಿ ಆಗಿದೆ. ನನಗೆ ಭಾಳ ಅಚ್ಚರಿ ಆಗೋದೇನೆಂದರೆ, ಇದೇ ಸಂದರ್ಭದಲ್ಲಿ ಏನು ರಾಮ ಮಂದಿರದ ಹಗರಣ ಆಗಿದೆಯಲ್ಲ, ಇದೇ ಸಂದರ್ಭದಲ್ಲಿ 2 ದಿನಗಳ ಅಂತರದಲ್ಲಿ ಅಜ್ಮೇರ್ ದರ್ಗಾದಲ್ಲಿ ನಡೆದಂಥ ಹುಂಡಿ ಕಳ್ಳತನದ ಬಗ್ಗೆ ಭಾಳ ದೊಡ್ಡದಾದಂಥ ಹಗರಣ ಆಗಿದೆ. ಸಣ್ಣ ಸುದ್ದಿ ಬಂತದ್ದು. 100 ಕೋಟಿ ರೂಪಾಯಿಗಳು. ಅಜ್ಮೇರ್ ದರ್ಗಾಕ್ಕೆ ಹೋಗೋರು ಯಾರು? ನಮ್ಮ ಹಿಂದೂಗಳೇ ಜಾಸ್ತಿ ಹೋಗೋದಲ್ಲಿಗೆ. ಚಾದರ್ ಚಢಾನೆ ಕೆ ಲಿಯೇ ಗಯೆ ಥೆ, ಚಾದರ್ ಚಢಾನೆ ಕೆ ಲಿಯೇ ಗಯೆ ಥೆ ಅಂತ ಹೋಗ್ತಾರೆ. ಅಷ್ಟೇಕೆ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಕಳೆದ ವರ್ಷದವರೆಗೂ ಚಾದರ್ ಕಳಿಸಲಾಗ್ತಾ ಇತ್ತು ಅಲ್ಲಿಯ ಉರುಸಿನ ಸಂದರ್ಭದಲ್ಲಿ. ಭಾಳ ಜನರಿಗೆ ಗೊತ್ತಿಲ್ಲ ಅದು. ಅಂತ ಅಜ್ಮೇರ್ ದರ್ಗಾದಲ್ಲಿ ಹುಂಡಿಯ ಕಳ್ತನ ಆಗಿದೆ. ಈ ಇಮಾಮ್ ಇದಾರಲ್ಲ, ಜಾಮಾ ಮಸ್ಜಿದ್, ಅಲ್ಲಿ 3 ವರ್ಷಗಳ ಕೆಳಗೆ ಭಾಳ ದೊಡ್ಡ ಹೇರಾಫೇರಿ ಆಗಿದೆ, ಅಲ್ಲಿ ದೊಡ್ಡ ಹಗರಣ ನಡೆದಿದೆ ಅನ್ನುವಂಥ ಮಾಹಿತಿ ಆಗಿತ್ತು. ಅದನ್ನು ಮುಚ್ಚಿ ಹಾಕಲಾಯಿತು. ಬೆಹರಾಯಿಚ್ನಲ್ಲಿ, ಉತ್ತರ ಪ್ರದೇಶದ್ದೇ ಬೆಹರಾಯಿಚ್ನಲ್ಲಿ, ಅಲ್ಲಿಯ ದರ್ಗಾದಲ್ಲಿ ಈ ರೀತಿಯಾದಂಥ ಅಕ್ರಮ ನಡೆದಿದೆ ಅನ್ನುವಂಥ ಮಾಹಿತಿ ಇತ್ತು. ಅವೆಲ್ಲ ಬಿಟ್ಬಿಡಿ. ಈ ವಕ್ಫ್ ಇದೆಯಲ್ಲ, ಈ ವಕ್ಫ್ ಹೆಸರಿನಲ್ಲಿ ಪ್ರತಿ ರಾಜ್ಯದಲ್ಲಿಯೂ ಕೂಡ ಒಬ್ಬ ಸಚಿವ ಇರ್ತಾನೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವ ಅಥವಾ ವಕ್ಫ್ ಸಚಿವ ಅಂತ ಇರ್ತಾನೆ. ನವಾಬ್ ಮಲ್ಲಿಕ್ ಮಹಾರಾಷ್ಟ್ರದಲ್ಲಿದ್ದ, ಕರ್ನಾಟಕದಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು, ಚೆಲ್ಲ ಅವರಿದ್ದರು, ನಿಮಗೆಲ್ಲ ಗೊತ್ತಿರೋ ವಿಚಾರನೆ. ಪ್ರತಿಯೊಬ್ಬ ಮುಸಲ್ಮಾನ ಈ ವಕ್ಫ್ ಕಾಯ್ದೆಯ ಸಚಿವ ಏನು, ವಕ್ಫ್ ಬೋರ್ಡಿನ ಸಚಿವ ಏನಿರ್ತಾನೆ, ಪ್ರತಿಯೊಬ್ಬರೂ ಹಗರಣ ಮಾಡಿದ್ದಾರೆ. ಆ ಹಗರಣ ಮಾಡಿದ್ದನ್ನು ಯಾವ ರಾಜಕಾರಣಿಯೂ ಕೂಡ ದೊಡ್ಡದಾಗಿ ಬಿಂಬಿಸಲೇ ಇಲ್ಲ. ಪ್ರತಿಯೊಬ್ಬರು ಸಿಕ್ಕಾಕ್ಕೊಂಡಿದ್ದಾರೆ. ಯಾರ್ಯಾರು ಸಚಿವರಾಗಿದ್ದಾರೋ ಅವರೆಲ್ಲ ವಕ್ಫ್ ಭೂಮಿಯನ್ನು ಮಾರಾಟ ಮಾಡಿ ಅಥವಾ ಗುತ್ತಿಗೆ ಕೊಟ್ಟು ತಮ್ಮ ಇದು ಸಂಸಾರವನ್ನು ದುಂಡಿಗೆ ಮಾಡಿಕೊಂಡಿದ್ದಾರೆ, ಆಸ್ತಿಗಳನ್ನು ಮಾಡಿಕೊಂಡಿದ್ದಾರೆ. ಅದರ ಕುರಿತಾಗಿ ತನಿಖೆ ಕೂಡ ಆಯಿತು. ಆ ತನಿಖೆ ಆದ ಸಂದರ್ಭದಲ್ಲಿ ಒಂದು ಭಾಳ ವಿಚಿತ್ರವಾದಂಥ, ವಿಲಕ್ಷಣವಾದಂಥ ಅಂಶ ಕರ್ನಾಟಕದಲ್ಲಿ ಹೊರಗೆ ಬಂತು. ವಕ್ಫ್ನವರು ಉಳಿದವರ ಜಾಗವನ್ನು ಹೊಡ್ಕೊಂಡು ನುಂಗಿ ಕೊಬ್ಬಳಿಕೆ ಮಾಡಿದರೆ, ನಮ್ಮ ಮಲ್ಲಿಕಾರ್ಜುನ ಮುತ್ಯ ವಕ್ಫ್ನ ಆಸ್ತಿಯನ್ನು ಹೊಡೆದಿದ್ದಾರೆ ಅಂತ ಅವರದೇ ಪಕ್ಷದ ಚೇರ್ಮನ್ನು, ತನಿಖಾ ಸಮಿತಿಯ ಚೇರ್ಮನ್ನು ಹೇಳಿಕೆಯನ್ನು ಕೊಟ್ಬಿಟ್ಟ. ಮಲ್ಲಿಕಾರ್ಜುನ ಮುತ್ಯ ವಕ್ಫ್ ಆಸ್ತಿಯನ್ನೇ ನುಂಗಿ ನೀರು ಕುಡಿದಿದ್ದಾರೆ ಅಂತ ಆತನ ಮೇಲೆ ಆರೋಪ. ಅಂದರೆ ಈ ದೇಶದಲ್ಲಿ ಎಲ್ಲೆಲ್ಲಿ ದುಡ್ಡು ಹೊಡಿಲಿಕ್ಕೆ ಸಾಧ್ಯವೋ ಅಲ್ಲೆಲ್ಲ ದುಡ್ಡು ಹೊಡಿತಾ ಇರ್ತಾರೆ. ಅದು ಯಾವುದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋದಿಲ್ಲ. ಶ್ರೀರಾಮ ಮಂದಿರದ ವಿಚಾರವನ್ನು ರಾಜಕೀಯಕ್ಕೆ ಬಳಸ್ಕೊತಾ ಇದ್ದಾರೆ. ಇದು ಸಮರ್ಥನೆ ಅಲ್ಲ. ನಾನು ಹೇಳ್ತಾ ಇರೋದು ಅವರೆಲ್ಲ ಮಾಡಿದ್ದಾರೆ ನಾವ್ಯಾಕೆ ಮಾಡಬಾರ್ದು ಅಂತ ಅಲ್ಲ.
ನಮ್ಮಲ್ಲಿ ಮಾಡಬಾರದು. ಯಾಕೆಂದರೆ ನಾವು 500 ವರ್ಷಗಳ ಕಾಲ ತಪಸ್ಸು ಮಾಡಿ ಕಟ್ಟಿರಿದಂಥ ನಮ್ಮೆದುರಿಗೆ ಶ್ರೀರಾಮಚಂದ್ರ ಸಾಕ್ಷಾತ್ಕಾರಗೊಂಡಂಥ ದೇಗುಲ ಅದು. ಎಷ್ಟು ಸಾಧ್ಯವೋ ಅಷ್ಟು ಪಾರದರ್ಶಕವಾಗಿರಬೇಕು, ಎಷ್ಟು ಸಾಧ್ಯವೋ ಅಷ್ಟು ಕೇವಲ ಮತ್ತು ಕೇವಲ ಭಕ್ತಿಗೆ ಮಾತ್ರ ಅಲ್ಲಿ ವಿಷಯ ಬರಬೇಕು, ವಿನ ಬೇರೆ ಯಾವುದೇ ಈ ರೀತಿಯ ಚರ್ಚೆ ಆಗಬಾರ್ದು. ನಾನು ಗೋಪಾಲರಾವ್ ಬಗ್ಗೆ ಒಂದಷ್ಟು ವಿಷಯವನ್ನು ಮೊನ್ನೆ ಹೇಳಿದೆ. ನನಗೆ ಅವರು ತುಂಬ ಹತ್ತಿರದ ಒಂದಷ್ಟು ವ್ಯಕ್ತಿಗಳು ನನಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕಳಿಸಿ. ನಾನು ಕೇಳಿದ ಮೇಲೆ ಸ್ವಲ್ಪ ಬೇಸರ ಆಯಿತು. ಯಾಕಂದರೆ ಅಷ್ಟು ಲಘುವಾಗಿ ಅಷ್ಟು ಹಗುರವಾಗಿ ಆ ವ್ಯಕ್ತಿಯ ಬಗ್ಗೆ ಮಾತಾಡಬಾರ್ದು. ಏನಾಗುತ್ತೆ, ಈ ಸಾರಾಯಿ ಅಂಗಡಿ ಕೆಳಗಡೆ ಒಳಗಡೆ ಹೋಗಿ ಮಜ್ಜಿಗೆ ಕುಡಿದ್ರು ಅತ್ತ ಸಾರಾಯಿ ಕುಡಿದಿದ್ದಾನಂತಲೇ ನಾವು ಹೇಳೋದು. ಈ ಗೋಪಾಲರಾವ್ ಅವರು ನಮ್ಮ ಹುಬ್ಬಳ್ಳಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಸೇವೆ ಸಲ್ಲಿಸಿದವರು, ದಶಕಗಳ ಕಾಲ ಪ್ರಚಾರಕ, ವಿಶ್ವ ಹಿಂದೂ ಪರಿಷತ್ತಿನ ರಾಷ್ಟ್ರೀಯ ಉಪಕಾರ್ಯದರ್ಶಿಯಾಗಿದ್ದಂಥ ಮನುಷ್ಯ, ಬಹುಶಃ ಈಗಲೂ ಇರ್ಬೋದು. ಅವರಿಗೆ ವಿಶ್ವ ಹಿಂದೂ ಪರಿಷತ್ತು ಈ ರಾಮ ಜನ್ಮಭೂಮಿಯ ಕಟ್ಟಡಗಳ ಇನ್ಚಾರ್ಜ್ ಮಾಡಿ ಅಲ್ಲಿ ಕಳಿಸ್ಕೊಡ್ಲಾಗುತ್ತೆ. ಅಂದರೆ ನೀವು ಇದನ್ನು ನೋಡ್ಕೊಳ್ಳಿ ಅಂತ. ಆತ ನಿರಪೇಕ್ಷವಾಗಿ ಕೆಲಸ ಮಾಡಿದ ಮನುಷ್ಯ. ಆತಗೇನು ಈ ಟ್ರಸ್ಟ್ ಮೆಂಬರ್ಶಿಪ್ ಆಗಲಿ, ಟ್ರಸ್ಟಿ ಆಗಲಿ, ಮ್ಯಾನೇಜಿಂಗ್ ಟ್ರಸ್ಟ್ ಯಾವುದೂ ಮಾಡಿರಲಿಲ್ಲ. ಅವ್ರಿಗೆ ಕೆಲಸ ಮಾಡ್ಕೊಂಡಿದ್ದಂಥ ಮನುಷ್ಯ. ಆತನ ಬಗ್ಗೆ ಯಾವುದೇ ರೀತಿಯ ಕಳಂಕ ಆಗಲಿ, ಆತನ ಮೇಲೆ ಯಾವುದೇ ರೀತಿಯಾದಂಥ ಆರೋಪಗಳಾಗಲಿ ಮುಂಚೆಯೂ ಇಲ್ಲ, ಈಗಲೂ ಇಲ್ಲ. ಮೊನ್ನೆ ಸಭೆಗೆ ಹೋಗಿದ್ದ, ಹೌದು, ನೀವು ಸಭೆಯಲ್ಲಿ ಬರಬೇಕಾದ ಅಗತ್ಯ ಇಲ್ಲ, ಯಾಕೆಂದರೆ ಚಂಪತ್ ರಾಯ್ ಅವ್ರಿಗೆ ಒಳಗೆ ಬಿಟ್ಟಿಲ್ಲ, ಅನಿಲ್ ಮಿಶ್ರಾಗೆ ಬಿಟ್ಟಿಲ್ಲ, ನೀವು ಬರಬೇಡಿ ಅಂತ ಪಾಪ ವಾಪಸ್ ಹೋದರು. ಹಳೆಯ ಕಾರ್ಯಕರ್ತ, ದೇಶಕ್ಕಾಗಿ ಕೆಲಸ ಮಾಡಿದ ಮನುಷ್ಯ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕ ಅಂದರೆ ಆತ ಮನೆ ತೊರೆದವರು ಅಂತ ನೀವು ತಿಳ್ಕೊಂಬಿಡ್ಬೇಕು. ಪ್ರಾಯಶಃ ಬ್ರಹ್ಮಚಾರಿಗಳಾಗಿರ್ತಾರೆ ಎಲ್ಲರೂ. ಅಂಥ ವ್ಯಕ್ತಿಗಳ ಮೇಲೂ ಕೂಡ ಈಗ ಕಳಂಕ ಬಂದ್ಬಿಡುತ್ತಲ್ಲ, ನಮ್ಮಂಥವರು ಕೂಡ ಮಾತಾಡ್ಬಿಡ್ತೀವಲ್ಲ. ಯಾಕೆ ಹಾಗಾಯಿತು ಅಂದ್ರೆ ಆಗಿರುವ ನಮ್ಮ ಮೇಲೆ ಆಗಿರುವಂಥ ಈ ದೊಡ್ಡದಾದಂಥ ಈ ಇಂಥದ್ದೊಂದು ಕಳಂಕ ಹೊತ್ತಿದೆ ಅನ್ನುವಂಥ ಮನಸ್ಸು ಮೇಲೆ ನಮಗಾಗಿರೋ ಘಾಸಿ ಇದೆಯಲ್ಲ, ಆ ಘಾಸಿ ಅಂಥವ್ರ ಬಗ್ಗೆ ಕೂಡ ಅಪನಂಬಿಕೆಯನ್ನು ಮೂಡಿಸುವಂಥದ್ದೇ ಇದು. ಇದ್ರ ಬಗ್ಗೆ ಅನುಮಾನ ಬೇಡ. ನೋಡಿ, ದೇವಸ್ಥಾನದಲ್ಲಿ 2 ವಿಂಗ್ ಇದೆ. ಒಂದು, ನಾವು ಹೋದ ತಕ್ಷಣ ಅಲ್ಲಿ ಸೆಕ್ಯೂರಿಟಿ ಫೋರ್ಸ್ ಅವರು ನಿಮ್ಮನ್ನು ಅಯೋಧ್ಯೆ ಎಂಟ್ರಿಯಿಂದನೇ ಶುರು ಆಗ್ಬಿಡ್ತದೆ ನಿಮ್ಗೆ ಬ್ಯಾರಿಕೇಡ್ಗಳು. ಅಲ್ಲಿಂದನೇ ನಿಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾಕಾದರೂ ಬಂದಿದ್ದೇನೆ ಅನಿಸುವಷ್ಟು ನಡ್ಕೊಂಡು ಹೋಗ್ಬೇಕು. ಭಾಳ ಜನರಿಗೆ, ಯಾರು ನಾವು ಜನಸಾಮಾನ್ಯರು ಭಕ್ತಿ ಇಟ್ಕೊಂಡು ಅಲ್ಲಿ ಹೋಗ್ತೀವಿ, ನಡೆದು ಹೈರಾಣ ನಮ್ಗೆ ವಯಸ್ಸಾದವರು, ವೀಲ್ಚೇರ್ಗಳು ಮಾಡಿದ್ದಾರೆ, ಎಲ್ಲ ಸವಲತ್ತುಗಳಿದ್ದಾವೆ. ಬಟ್ ನಿಮಗೆ ಆ ರೀತಿಯಾದಂಥ ಭದ್ರತಾ ವ್ಯವಸ್ಥೆ ಇದೆ. ಯಾಕೆ ಅಂದರೆ ಇಟ್ ಈಸ್ ಅ ಡಿಸಿಪ್ಲಿನ್ಡ್ ಪ್ರೊಫೆಷನಲ್ ಫೋರ್ಸ್ ಅಲ್ಲಿರೋದು. ಒಂದೇ ಒಂದು ಚ್ಯುತಿ ಆಗಬಾರ್ದು, ದೇಶ ವಿದ್ರೋಹಿಗಳಿಗೆ ಅವಕಾಶ ಆಗಬಾರ್ದು, ಯಾವುದೇ ಉಗ್ರ ಕೃತ್ಯ ನಡಿಬಾರ್ದು, ದೇವಸ್ಥಾನಕ್ಕೆ ಚ್ಯುತಿ ಬರುವಂಥ ಭದ್ರತೆಯ ದೃಷ್ಟಿಯಲ್ಲಿ ಯಾವುದೇ ರೀತಿಯಾದಂಥ ಲೋಪಗಳಾಗಲಾರ್ದಾಗ ನೋಡ್ಕೋಬೇಕು. ಹೀಗಾಗಿ ನಿಮಗೆ VVIP ಫೆಸಿಲಿಟಿಯ ಸೌಲಭ್ಯ ಇದ್ದರೂ ಕೂಡ ನಿಮ್ಮ ಗಾಡಿಯ ನಂಬರ್ ಎಂಟ್ರಿ ಆಗಿದೆ ಚೆಕ್ ಮಾಡ್ಕೊಳ್ಳಾಗತ್ತೆ, ಯಾರು ಉಲ್ಲೇಖದಿಂದ ನಿಮಗೆ ಪರ್ಮಿಷನ್ ಕೊಡಲಾಗಿದೆ ನೋಡಲಾಗತ್ತೆ. ಪ್ರತಿ ಹಂತದಲ್ಲಿಯೂ ನೋಡಿ, ಆಧಾರ್ ಕಾರ್ಡ್ ನೋಡಿ, ಎಲ್ಲ ಮಾಡಿ ಕೊನೆಗೆ ಒಳಗೆ ಬಿಡ್ತಾರೆ. ಅಂದರೆ ಅಷ್ಟು ಅಚ್ಚುಕಟ್ಟಾದಂಥ ಭದ್ರತಾ ವ್ಯವಸ್ಥೆ. ಒಳಗೆ ಹೋಗ್ತೀವಿ. ಒಳಗೆ ಹೋದ ತಕ್ಷಣ ಆಡಳಿತ ಮಂಡಳಿ ಇರುತ್ತೆ. ಅಲ್ಲಿ ಯಾರಿರ್ತಾರೆ? ಈ ಚಂಪತ್ ರಾಯ್ ಇರ್ತಾರೆ, ಅನಿಲ್ ಮಿಶ್ರಾ ಇರ್ತಾರೆ, ನಾ ಹೇಳಿದ್ನಲ್ಲ ಗೋಪಾಲ್ ರಾಯರ್ ಇರ್ತಾರೆ. ಈ ರೀತಿ ಬೇರೆ ಬೇರೆ ಜವಾಬ್ದಾರಿ ನೋಡ್ಕೋತಾ ಇರ್ತಾರೆ. ಇವ್ರು ಯಾರು ಕೂಡ ವ್ಯವಹಾರಸ್ಥರಲ್ಲ, ಇವ್ರು ಯಾರಿಗೂ ಕೂಡ ಆಡಳಿತಾತ್ಮಕ ಅನುಭವ ಇಲ್ಲ. ಆಗಿದ್ದ ಮಿಸ್ಟೇಕ್ ಏನು? ಚಂಪತ್ ರಾಯ್ ಅವರ ಡ್ರೈವರ್ ಟಿನ್ನು ಯಾದವ್ ಅಂತೇಳಿ, ರಾಮ್ ಶಂಕರ್ ಯಾದವ್ ಅವನ ಹೆಸರು. ಟಿನ್ನು ಯಾದವ್ ಡ್ರೈವರ್ ಇದ್ದವನು, ಭಾಳ ನಿಷ್ಠೆಯಿಂದ ಇದ್ದಾನೆ ಅಂತೇಳಿ ಆತನಿಗೆ ನೀ ಈ ಜವಾಬ್ದಾರಿ ನೋಡ್ಕೋ, ಸೆಕ್ಯೂರಿಟಿ ನೋಡ್ಕೋ, ಒಳಗಡೆ ಬರುವಂಥ ಗೋಲಕದ ದುಡ್ಡನ್ನು ಕಳಿಸೋದು. ಸ್ಟೇಟ್ ಬ್ಯಾಂಕ್ನವ್ರಿಗೆ ಈ ದುಡ್ಡನ್ನು ತೆಗೆದುಕೊಂಡು ಹೋಗಿ ಅಕೌಂಟ್ ಹಾಕಲಿಕ್ಕೆ ವ್ಯವಸ್ಥೆ ಇದ್ದದ್ದು ಅವ್ರ ಜೊತೆ ಆಗಿರುವಂಥ MOU ಇದು. ಎಣಿಕೆಯ ದುಡ್ಡನ್ನು ಕೂಡ ಅವ್ರ ಸಿಬ್ಬಂದಿ ವರ್ಗದ ಅವರು ಯಾರಿಗೆ ಔಟ್ಸೋರ್ಸ್ ಮಾಡಿದರೆ ಅವರೇ ಬರ್ತಾ ಇದ್ದಂಥ ವ್ಯವಸ್ಥೆ ಇದ್ದದ್ದು. ಇಷ್ಟೆಲ್ಲ ಇದ್ದರೂ ಕೂಡ ಆಡಳಿತಾತ್ಮಕ ಅನುಭವ ಇರಲಾರದ ವ್ಯಕ್ತಿ ಒಬ್ಬ ಡ್ರೈವರನ್ನು ದುಡ್ಡು ಕಾಯಲಿಕ್ಕೆ ಕಳಿಸಿದರೆ ಆತ ಏನು ಮಾಡಬೇಕು ಅದೇ ಕೆಲಸ ಮಾಡಿದ್ದಾನೆ. ಇದು ಹೊರಗೆ ಬಂದದ್ದು ಹೆಂಗೆ? ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರವನ್ನು ನನ್ನ ಹಿರಿಯ ಸ್ನೇಹಿತರೊಬ್ಬರು ಹೇಳಿದರು. ಕಳ್ಳತನ ಆಗಿದೆ ಗೊತ್ತಾಯಿತು. ಗೊತ್ತಾದ ತಕ್ಷಣ ತಮ್ಮವರೇ ಎಲ್ಲ ಅಲ್ಲಿದ್ದಾರೆ. ಹೇಳಿದ್ರು, ನೀವೇನೇನು ತೊಗೊಂಡೋಗಿದೆ ತಂದಿಟ್ಬಿಡು, ಸುಮ್ಮನೆ ಇದನ್ನು ದೊಡ್ಡ ಇಶ್ಯೂ ಮಾಡಿ ನಿಮ್ಮ ಜೈಲಿಗೆಲ್ಲ ಕಳಿಸಿ ಅವೆಲ್ಲ ಶಿಕ್ಷೆ ಕೊಡಿಸೋದು ಬೇಡ, ದೇವ್ರ ಕೆಲಸ ಮಾಡ್ತಾಯಿದ್ರಿ, ಇಂಥವೆಲ್ಲ ಮಾಡಬಾರ್ದು, ಇಂಥ ಕೆಟ್ಟ ಬುದ್ಧಿ ಯಾಕೆ ಬಂತೀನಿ ಬೈದು. ಇದು ನಡೆಯುವಾಗ ಸಮಾಜವಾದಿ ಪಾರ್ಟಿಯ ಪೊಲೀಸು ಭದ್ರತಾ ವ್ಯವಸ್ಥೆ ಸುತ್ತಲೂ ಇದ್ದಾರೆ. ಹೊರಗಡೆ ಮಾಹಿತಿ ಹೋಗುತ್ತೆ, MP ವಿಷಯಕ್ಕೆ ಹೋಗುತ್ತೆ. ಅಲ್ಲಿಂದ ಆತ ಇನ್ನೊಬ್ಬರಿಗೆ ಫೋನ್ ಮಾಡಿ ಹೇಳ್ತಾನೆ, ಅದು ಅಖಿಲೇಶ್ ಯಾದವ್ ಮುಟ್ಟತ್ತೆ. ಅಷ್ಟೊತ್ತಿಗೆ ಇದು ದೊಡ್ಡ ಹಗರಣ ಅನ್ನುವ ರೀತಿ ಬಿಂಬಿಸಲಾಗತ್ತೆ. ಸ್ವತಃ ಟ್ರಸ್ಟೇ ತನಿಖಾ ಸಮಿತಿಯನ್ನು ನೇಮಕ ಮಾಡಿ ಅಂಥೇಳಿ ಟ್ರಸ್ಟೇ ಸರ್ಕಾರವನ್ನು ಕೇಳ್ಕೊಳುತ್ತೆ. ಕೇಳಿದ 4 ತಾಸುಗಳು ಟ್ರಸ್ಟ್ ನೇಮಕಾತಿ ಆಗುತ್ತೆ, ತನಿಖೆ ನಡೀತಾ ಇದೆ. ಯಾವುದಾದ್ರೂ ದೇವಸ್ಥಾನದಲ್ಲಿ ಈ ರೀತಿ ಆಗಿರೋದನ್ನು ನೋಡಿದ್ದೀರಾ ನೀವು? ಕೇರಳದ ಶಬರಿಮಲೈನಲ್ಲಿ
ಹೈಕೋರ್ಟ್ ಆದೇಶ ಮಾಡಬೇಕಾಯಿತು, ತನಿಖೆ ಮಾಡಬೇಕು, SIT ಬೇಕು ಅಂತ. ಅಲ್ಲಿವರೆಗೂ ಸುಮ್ಮನೆ ಕೂತಿದ್ರು ಅವರು. ಈಗ ನಾ ಹೇಳಿದ್ನಲ್ಲ, ಅಜ್ಮೇರ್ ಇರ್ಬೋದು, ಜಾಮಾ ಮಸ್ಜಿದ್ ಇರ್ಬೋದು, ಯಾವುದಾದ್ರೂ ಒಂದಾದರೂ ಅದು ಬಿಟ್ಬಿಡ್ರಿ, ಟ್ರಸ್ಟ್ಗಳನ್ನೇ ನೋಡಿ. ಚರ್ಚ್ ಆಫ್ ಸೌತ್ ಇಂಡಿಯಾ ಅಂತ ಏನಿದೆಯಲ್ಲ, ಚರ್ಚ್ ಆಫ್ ಸೌತ್ ಇಂಡಿಯಾ, ಚರ್ಚ್ ಆಫ್ ನಾರ್ತ್ ಇಂಡಿಯಾ ಅಂತ, ಎರಡರ ಮೇಲೆ CBI ಕೇಸ್ಗಳಿದ್ದಾವೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮೊಕದ್ದಮೆಗಳಾಗಿದ್ದಾವೆ, ತನಿಖೆಗೆ ತೆಗೆದುಕೊಂಡು ಹೋಗಲಾಗಿದೆ, ರೇಪ್ ಕೇಸ್ಗಳಿದ್ದಾವೆ, 6 ಜನ ಬಿಷಪ್ಗಳು ಜೈಲಲ್ಲಿದ್ದಾರೆ. ಅದು ಎಲ್ಲಿಯಾದರೂ ಇಶ್ಯೂ ಆಯಿತಾ? ಯಾಕೆ ಇಶ್ಯೂ ಆಗೋದಿಲ್ಲ ಅಂದರೆ ಯೋಗಿ ಆದಿತ್ಯನಾಥ್ ಅವ್ರನ್ನ ನೀವು ಹಣಿಯಲಿಕ್ಕೆ ಸಾಧ್ಯ ಇಲ್ಲ ವಿಚಾರ ಇಟ್ಕೊಂಡು. ಹಾಗಾದರೆ ಏನಾಗಬೇಕು? ಮೊನ್ನೆ ಮೀಟಿಂಗಲ್ಲಿ ಭಾಳ ಚೆನ್ನಾಗಾಯಿತು. ಮೊಟ್ಟ ಮೊದಲನೇದಾಗಿ ಒಬ್ಬ ಸಮರ್ಥ ಆಡಳಿತಾತ್ಮಕ ಅನುಭವ ಇರುವ ಒಬ್ಬ CEO ಇರಬೇಕು. ನೃಪೇಂದ್ರ ಮಿಶ್ರಾ ಇದ್ದರು. ನೃಪೇಂದ್ರ ಮಿಶ್ರಾ ಎಲ್ಲಿಯೂ ಅವ್ರ ಹೆಸರೇ ಪ್ರಸ್ತಾಪ ಆಗ್ತಾ ಇಲ್ಲ. ನಮ್ಮ ಉತ್ತರ ಪ್ರದೇಶದ ಕಲ್ಯಾಣ್ ಸಿಂಗ್ ಇದ್ದಾಗ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು, ಮುಲಾಯಂ ಸಿಂಗ್ ಆಗಿ ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ ಸೆಕ್ರೆಟರಿ ಆಗಿದ್ದ ಮನುಷ್ಯ. ನರೇಂದ್ರ ಮೋದಿ ಅವರು ಮೊದಲೇ ಅವಧಿಯಲ್ಲಿ ಅವ್ರನ್ನ ಸ್ವತಃ ನರೇಂದ್ರ ಮೋದಿ ಕಳಿಸಿದ್ರು, ಅಯೋಧ್ಯೆಗೆ ಹೋಗಿ ನೀವು ಡೆಪ್ಯೂಟ್ ಮಾಡಿದ್ದೀನಿ, ಅಲ್ಲಿ ಕೆಲಸ ಮಾಡಿ ಅಂತ. ವಯಸ್ಸಾದ ಮನುಷ್ಯ, ಹಿರಿಯ ಆಡಳಿತಾತ್ಮಕ ಹಿನ್ನೆಲೆ ಇರೋರು. ಯಾಕೆ ಹಿಂಗಾಯಿತು ಅರ್ಥ ಆಗಲಿಲ್ಲ. ಈಗ ಆಗಬೇಕಾಗಿದ್ದೇನು ನೋಡಿ, ಈ ದೇಶದಲ್ಲಿ ಹಲವಾರು ದೇವಸ್ಥಾನಗಳು. ವೈಷ್ಣೋದೇವಿ ದೇವಸ್ಥಾನ ಇದೆ, ಶಬರಿಮಲ ಇದೆ, ಸಿದ್ಧಿವಿನಾಯಕ್ ಇದೆ, ಕಾಶಿ ಇದೆ, ಮಥುರೆ ಇದೆ, ಬದ್ರಿನಾಥ್ ಇದೆ, ಕೇದಾರ್ನಾಥ್ ಇದೆ. ಕೆಲವು ಸರ್ಕಾರದ ಹೊಣೆಗಾರಿಕೆಯಲ್ಲಿದ್ದಾವೆ, ಸರ್ಕಾರದ ಅಧೀನದಲ್ಲಿದ್ದಾವೆ, ಕೆಲವು ಪ್ರೈವೇಟ್ ಟ್ರಸ್ಟ್ ಇದ್ದಾವೆ. ಈ ಜನರ ದಾನ ಕೊಡುವುದಿದೆಯಲ್ಲ, ಅದನ್ನು ಮಾಡಲಿಕ್ಕೆ ಒಂದು ಸಿಸ್ಟಮೆಟಿಕ್ ಆದಂಥ ಯೂನಿಫಾರ್ಮ್ ಕೌಂಟಿಂಗ್ ಕೋಡ್ ಅಂತ ಬರಬೇಕು. ಉದಾಹರಣೆಗೆ ಈ ಮಹಾರಾಷ್ಟ್ರದ ಶಿರ್ಡಿ ಸಾಯಿಬಾಬಾ ಮಂದಿರ ಇದೆ. ಶಿರ್ಡಿ ಸಾಯಿಬಾಬಾ ಮಂದಿರ ಉದ್ದ ಗೋಲಕಗಳು ನಿಲ್ಲಿಸಿದ್ದಾರೆ. ಅಲ್ಲಿ ಬಂಡಲ್ ನೋಟ್ ಹಾಕ್ಲಿಕ್ಕೆ ಆಗೋದೇ ಇಲ್ಲ. ನೀವು ಅಲ್ಲಿ ಹೋಗಿ ರಸೀದಿ ಕೊಟ್ಟು ಮಾಡಬೇಕು. ಸ್ಕ್ಯಾನಿಂಗಿಗೆ QR ಕೋಡ್ ಹಾಕಿರ್ತಾರೆ. QR ಕೋಡ್ನ ಯಾರು ಬೇಕಾದ್ರೂ ಬದಲಿ ಮಾಡ್ತಾರೆ ಅಂತ ಮಾಡೋರು ಜನ ಇದ್ದಾರೆ, ಅದು ಬೇರೆ ವಿಚಾರ. ಅದಾದ ಮೇಲೆ ಅದಕ್ಕೆ 20 ಬೇರೆ ಬೇರೆ ಅಕೌಂಟುಗಳನ್ನು ಮಾಡಲಾಗಿದೆ ಶಿರ್ಡಿನಲ್ಲಿ. ನೀವು ಧರ್ಮಸತ್ರಕ್ಕೆ ಕೊಡ್ತೀರಾ ಅಂದರೆ ದಾಸೋಹಕ್ಕೆ ಕೊಡ್ತೀರಾ, ದಾಸೋಹಕ್ಕೆ ಉಚಿತ ಮಕ್ಕಳಿಗೆ, ಬಡ ಮಕ್ಕಳಿಗೆ ಉಚಿತ ಶಿಕ್ಷಣಕ್ಕೆ ನಿಮ್ಮದು ಡೊನೇಷನ್ ಇದೆಯಾ, ಅದನ್ನು ಬರಲಿಕ್ಕೆ ಬೇರೆ, ಬಡವರಿಗೆ ಕಲ್ಯಾಣ ವ್ಯವಸ್ಥೆ ಅದಕ್ಕೆ ಬೇರೆ ಅಕೌಂಟ್. ಹಿಂಗೆ 20 ಬೇರೆ ಬೇರೆ ಸಾಮಾಜಿಕ ಯೋಗ ಶಾಲೆ, ಯಾಗಶಾಲೆ ಮಾಡಲಿಕ್ಕೆ ಒಂದು ಬೇರೆ ಅಕೌಂಟು, ಜಾನುವಾರುಗಳು ನೋಡ್ಕೊಳ್ಳಿಕ್ಕೆ ಅದಕ್ಕೆ ಬೇರೆ ಅಕೌಂಟು. ಈ ರೀತಿ 20 ಅಕೌಂಟ್ ಮಾಡಿ ಅಲ್ಲಿ ಎಲ್ಲ ದುಡ್ಡು ಹೋಗೋ ಥರ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ನೀವು ನಮ್ಮ ತಿರುಪತಿ ತಿಮ್ಮಪ್ಪನ ಹತ್ರ ಬನ್ನಿ. ತಿರುಪತಿ ತಿಮ್ಮಪ್ಪನ ಹತ್ರ ಬನ್ನಿಯನ್ನು ಶರ್ಟು ಈ ಥರ ಹಾಕ್ಕೊಂಡು ಹೋಗಂಗೆಲ್ಲ, ಒಂದು ಕಚ್ಚೆ ಪಂಚೆ ಉಟ್ಕೋಬೇಕು, ಪಂಜೆ ಉಟ್ಕೋಬೇಕು, ಬರೀ ಮೈಯಲ್ಲಿ ಹೋಗಬೇಕು, ಅಲ್ಲಿ ಎಣಿಸ್ತಾ ಇರಬೇಕು. 2 ಕಡೆ ಕ್ಯಾಮ್ರಾ ಇರ್ತವೆ, ಸುತ್ತಲೂ ಗ್ಲಾಸ್ ಇದೆ, ನಿಮ್ಮ ಕಣ್ಣಿಗೆ ಕಾಣುತ್ತೆ, ಎಲ್ಲವೂ ರೆಕಾರ್ಡ್ ಆಗುತ್ತೆ, ಅಲ್ಲಿ ಕೌಂಟಿಂಗ್ ಮಾಡ್ತಾರೆ. ಇಲ್ಲಿವರೆಗೂ ಯಾವುದೋ 1-2 ಸಲ ಆಗಿರ್ಬೋದು ಚ್ಯುತಿ ಆಗಿದೆ ಅಂತ ಹಿಂದೆ ಟ್ರಸ್ಟ್ ಬಗ್ಗೆನೂ ಭಾಳಷ್ಟು ಆರೋಪಗಳು ತಿರುಪತಿನಲ್ಲೂ ಬಂದಿದ್ದಾವೆ. ವೈಷ್ಣೋದೇವಿ ಬೇರೆ ಥರ ಇದೆ. ಒಂದೊಂದು ಕಡೆ ಒಂದೊಂದು ಥರ ಬರುವಂಥ ದಾನಗಳನ್ನು, ಹರಕೆಗಳನ್ನು ಸ್ವೀಕರಿಸುವ ವ್ಯವಸ್ಥೆ ಇದೆ. ಅದಕ್ಕೊಂದು ನೀಟಾಗಿ ಕೌಂಟಿಂಗ್ ಕೋಡ್ ಅಂತ ಮಾಡಿ ಅದೇ ರೀತಿಯಾಗಿ ದುಡ್ಡು ಸಂಗ್ರಹ ಆಗುವಂಥ ಮೊದಲೇ ಕೆಲಸ. ಎರಡನೇದು, ಈಗಿರೋ ಕಾನೂನು ಇದೆಯಲ್ಲ, ಈ ಕಾನೂನಿಗೆ ಇನ್ನಷ್ಟು ಬಿಗಿ ತರಲೇಬೇಕು. ಪಿಕ್ ಪ್ಯಾಕೆಟ್ ಹೊಡೆದವಂಗೂ ಅದೇ ಕಾನೂನು, ಶ್ರದ್ಧಾ ಕೇಂದ್ರದಲ್ಲಿ ಲೂಟಿ ಮಾಡಿದವಂಗೂ ಅದೇ ಕಾನೂನು. ನಮ್ಮಲ್ಲಿ ಮೂರ್ತಿಗಳನ್ನೇ ಎತ್ಕೊಂಡು ಹೋದಂಥ ಪ್ರಭೃತಿಗಳಿದ್ದಾರೆ. ದೇವಸ್ಥಾನದಲ್ಲಿ ಬೆಳಗ್ಗೆ ಆದ್ರೆ ಮೂರ್ತಿನೇ ಇಲ್ಲ, ಏನು ನಿಮ್ಮ ದೇವರೇ ಇಲ್ಲ ಅಂತ ನಾಸ್ತಿಕರು ಮಾತಾಡ್ತಾರೆ. ಅದು ಬೇರೆ ವಿಚಾರ, ಅದ್ರ ಚರ್ಚೆ ಇಲ್ಲಿ ಬೇಡ. ನಮಗೆ ದೇವರನ್ನು ರಕ್ಷಿಸಿಕೊಳ್ಳೋದು ನಮ್ಮ ಕೆಲಸ. ಅಖಿಲೇಶ್ ಯಾದವ್ ಒಂದು ಮಾತು ಹೇಳಿದ್ರು ಹೋದ ವರ್ಷ, ಹೋದ ವರ್ಷ ಹೇಳಿದ್ದು. ಈಗ ಆತ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಅಪ್ಪಟ ಭಕ್ತ ಆತ. ಈ ಪ್ರಕರಣ ಅಂದಮೇಲೆ ಎಲ್ಲಿ ಒಂದು ಗಿಡ ಕಾಣುತ್ತೆ, ಆದರೆ ಕೆಳಗಡೆ 2 ಇಟ್ಟಂಗಿ ಇಟ್ಬಿಟ್ರೆ ಒಂದು ದೇವಸ್ಥಾನ ಆಗಿಬಿಡುತ್ತೆ. ಒಂದು ಕಲ್ಲು ಇಡ್ಬೋದು, 2 ಇಟ್ಟಂಗಿ ಒಂದು ಕಲ್ಲು ಇಟ್ಬಿಟ್ರೆ ಅಲ್ಲೇ ದೇವಸ್ಥಾನ ಆಗುತ್ತೆ. ಹಿಂದೂಗಳಿಗೇನು ದೇವಸ್ಥಾನಕ್ಕೆ ಬರಾನ ಅಂತ ಈ ಮನುಷ್ಯ ಮಾತಾಡಿದ್ದ. ಇವರಪ್ಪ ಇದು ಒಂದೇ ಸಲ ಅಲ್ಲ, ಮತ್ತೆ ಅವಕಾಶ ಸಿಕ್ಕರೆ ಮತ್ತೆ ಹಿಂದೂ ಕಾರ್ಯಕರ್ತರ ಮೇಲೆ ಗುಂಡು ಹಾರಿಸ್ತೇನೆ ಅಂತ ಹೇಳಿದ್ದ. ಇವರಿಂದಾಗಿ ಸರಯೂ ನದಿಯ ನೀರು ಕೆಂಪಾಯಿತು. ಇವತ್ತು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ, ನಮ್ಮ ದೇವಸ್ಥಾನದ ಬಗ್ಗೆ ಮಾತಾಡ್ತಾರೆ. ಇವರು ಯಾರಿಗೂ ಶ್ರದ್ಧೆನೂ ಇಲ್ಲ, ಭಕ್ತಿನೂ ಇಲ್ಲ, ಎಲ್ಲ ಚುನಾವಣೆಯಲ್ಲಿ ಲಾಭ ಆಗತ್ತಾ ಅಂತ ನೋಡ್ತಾರೆ. 7 ತಿಂಗಳ ನಂತರ ಇದು ಇಶ್ಯೂನೇ ಇರಲ್ಲ. ಇನ್ನು 15 ದಿವಸ ಬಿಟ್ಟರೆ ಇದನ್ನು ಯಾರೂ ಮಾತಾಡಲ್ಲ. ಮತ್ತೊಂದು ಇಶ್ಯೂ ಹುಡುಕ್ತಾ ಇರ್ತಾರೆ ಜನ. ಆಮೇಲೆ ಜನರ ಆಸ್ಥೆ ಇದೆಯಲ್ಲ, ಶ್ರದ್ಧೆ ಇದೆಯಲ್ಲ, ಭಕ್ತಿ ಇದೆಯಲ್ಲ, ಅಷ್ಟು ಬೇಗ ಅಲ್ಲಾಡುವಂಥದ್ದಲ್ಲ ಅದು. ನಾವು ನಂಬಿರೋದು ರಾಮನನ್ನು, ನಾವು ನಂಬಿರೋದು ರಾಮನ ದೇವಸ್ಥಾನದಲ್ಲಂಥ ಆಡಳಿತ ಮಂಡಳಿಯನ್ನಲ್ಲ, ನಾವು ನಂಬಿರೋದು ಚಂಪತ್ರಾಯ್ ಅವ್ರನ್ನಲ್ಲ, ನಾವು ನಂಬಿರೋದು ಶ್ರೀರಾಮಚಂದ್ರನನ್ನು. ನಾವು ಕೊಟ್ಟಿರೋ ಕೊಡುಗೆ ಅವ್ರಿಗೆ ಮುಟ್ಟತ್ತೆ ಅನ್ನುವಂಥ ನಂಬಿಕೆಯ ಮೇಲೆ ನಾವು ಜೀವನ ಮಾಡ್ತಾ ಇರ್ತೀವಿ. ಆದರೆ ನಮ್ಮಲ್ಲಿ ಏನಾಗಿದೆ ಅಂದರೆ, ಹೇಗೆ ಬಳಸಿಕೊಳ್ಳಬೇಕು ಅನ್ನುವಂಥ ಆಟ ಇದೆಯಲ್ಲ, ಅದರ ಪರಿಣಾಮವಾಗಿ ಪ್ರತಿ ದಿವಸ ಬೆಳಗ್ಗೆ ಇವತ್ತು ದೇಗುಲದ ಬಗ್ಗೆ ಮಾತುಗಳು ನಡೀತಾ ಇದ್ದಾವೆ. ಇದನ್ನು ಹೇಳಲೇಬೇಕಾದಂಥ ಒಳಗಡೆ ನಂಗೆ ತೀವ್ರವಾದ ತುಡಿತ ಇದ್ದದ್ರಿಂದ ಈ ಸಂಚಿಕೆ ಮಾಡಿದ್ದು. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.